ಜೆಡಿಎಸ್ ನ ಎಲ್ಲಾ ಶಾಸಕರು ಕೂಡ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದೆ. ಮಡಿಕೇರಿಯ ಬ್ಯಾಂಡಿಂಗ್ಟನ್ಗೆ ಈ ಒಂದು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ ಜೆಡಿಎಸ್ ನ ಎಲ್ಲಾ ಶಾಸಕರು. ಈಗ ಉಳಿದಿರುವಂತಹ ಶಾಸಕರು ಅಂದ್ರೆ 3 ಜನ ಈಗ ಆಲ್ರೆಡಿ ಹೋಗಿದ್ದಾರೆ, ಮುಂಬೈನಲ್ಲಿ ಇದ್ದಾರೆ. ಎಚ್ ವಿಶ್ವನಾಥ್, ನಾರಾಯಣಗೌಡ ಮತ್ತೊಬ್ಬ ಜೆಡಿಎಸ್ ನ ಶಾಸಕ ಕೆ ಗೋಪಾಲಯ್ಯ. ಈ 3 ಶಾಸಕರು ಈಗ ಆಲ್ರೆಡಿ ಮುಂಬೈನಲ್ಲಿ ಉಳಿದಿರುವಂತದ್ದು. ಈಗ ಇರುವಂತಹ ಶಾಸಕರು ನೋಡ್ತಾ ಇದ್ದೀರಾ, ಕುಮಾರಸ್ವಾಮಿ ಅವರು ಸಾಕಷ್ಟು ಟೆನ್ಷನ್ ಅಲ್ಲಿದ್ದಾರೆ. ಸರ್ಕಾರವನ್ನ ಹೇಗಾದ್ರೂ ಮಾಡಿ ಉಳಿಸಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ರಣತಂತ್ರವನ್ನ ಹೆಣಿತಾನೆ ಇದ್ದಾರೆ. ಮುಖ್ಯಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರು, ಅವರ ಜೊತೆಯಲ್ಲಿ ರೇವಣ್ಣ ಅವರು ಕೂಡ ಬಂದಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಈಗಷ್ಟೇ ಬಂದಿದ್ದನ್ನ ನೋಡಿದ್ರೆ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ. ಸಭೆ ಮೇಲೆ ಸಭೆಯನ್ನ ಮಾಡ್ತಾನೆ ಇದ್ದಾರೆ. ಸರ್ಕಾರವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ನಿನ್ನೆ ಅಮೆರಿಕಾದಿಂದ ಬೆಂಗಳೂರಿಗೆ ಬಂದಿದ್ದೇ ತಡ ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜನಾರ್ದನ್ ಹೆಬ್ಬಾರ್, ನೋಡ್ತಾ ಇದ್ವಿ ಜೆಡಿಎಸ್ ನ ನಾಯಕರು ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ. ಇನ್ನು ಒಂದ್ ಕಡೆ ಕುಮಾರಸ್ವಾಮಿ ಅವರು ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇರುವಂತದ್ದು. ಯಾವ ರೀತಿಯಾಗಿ ಸರ್ಕಾರವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ತಂತ್ರವನ್ನ ಮಾಡ್ತಾ ಇದ್ದಾರೆ? ಪೃಥ್ವಿ, ನಿನ್ನೆ ಸಿಎಂ ಬಂದ ನಂತರದಲ್ಲಿ, ಅಮೆರಿಕ ಬಂದ ನಂತರದಲ್ಲಿ ಸಾಕಷ್ಟು ಸಭೆಯನ್ನ ಮಾಡಿದ್ದಾರೆ. ತಡರಾತ್ರಿವರೆಗೂ ಸಹಿತ ಸಭೆಯನ್ನ ಮಾಡಿದ್ದಾರೆ. ಆ ನಂತರದಲ್ಲಿ ಇವತ್ತು ಬೆಳಿಗ್ಗೆ ರಾತ್ರಿ 2:30-3 ಗಂಟೆ ನಂತರದಲ್ಲಿ ಸಭೆ ಮುಗಿಸಿ ಹೋಗಿ ಮಲಗಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಮತ್ತೆ ಗೌಪ್ಯ ಸ್ಥಳಕ್ಕೆ ಹೋಗಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಕೆಲವರನ್ನ ಪ್ರಮುಖರನ್ನ ಕೂಡ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ರಾಮನಗರನಿಂದ ಪ್ರಮುಖರನ್ನ. ಆ ನಂತರದಲ್ಲಿ ದೇವೇಗೌಡರ ಜೊತೆಲೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಸರ್ಕಾರವನ್ನ ಉಳಿಸ್ಕೋಬೇಕು, ಹೇಗಾದ್ರೂ ಮಾಡಿ ಈಗ ಒಂದು ದಾರಿ ಇರೋದಂತಂದ್ರೆ ಅತೃಪ್ತ ಶಾಸಕರನ್ನ ಮನವೊಲಿಸಿ ಕರ್ಕೊ ಬರುವಂತ ವಿಚಾರ. ಆ ಕಾರಣಕ್ಕಾಗಿ ಒಂದಿಬ್ಬರನ್ನ ಮುಂಬೈಗೆ ಕಳಿಸೋದಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಸಚಿವ ರೇವಣ್ಣ ಹಾಗೆ ಪುಟ್ಟರಾಜು ಅವರನ್ನು ಕೂಡ ಮುಂಬೈ ಕಳಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದ್ ಕಡೆಯಲ್ಲಿ ಚರ್ಚೆ ನಡೀತಾ ಇದೆ. ಜೊತೆಗೆ ಈಗಿರುವಂತಹ ಶಾಸಕರು ಯಾವುದೇ ಕಾರಣಕ್ಕೂ ಸಹಿತ ಬಿಜೆಪಿ ಕಡೆ ಡೈವರ್ಟ್ ಆಗಬಾರ್ದು, ರಾಜೀನಾಮೆ ಕೊಡುವಂತ ವಿಚಾರಕ್ಕೆ ಹೋಗಬಾರ್ದು, ಬಿಜೆಪಿ ಅವರ ಕೈಗೆ ಸಿಗಬಾರ್ದು, ಅವ್ರನ್ನ ಒಟ್ಟಿಗೆ ಇಟ್ಕೋಬೇಕು ಅನ್ನೋ ಕಾರಣಕ್ಕಾಗಿ ರೆಸಾರ್ಟ್ ನತ್ತ ಹೋಗೋದಕ್ಕೂ ಕೂಡ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ಜೆಡಿಎಸ್ ನ ಎಲ್ಲ ಶಾಸಕರು ಮಡಿಕೇರಿ ಅಂತ ಪ್ರಯಾಣ ಹೋಗ್ಬೇಕು ಅನ್ನೋಂತ ಒಂದು ತೀರ್ಮಾನಕ್ಕೂ ಕೂಡ ಸದ್ಯಕ್ಕೆ ಬಂದಿದ್ದಾರೆ. ಅಲ್ಲಿ ಹೋಗಿ ರೆಸಾರ್ಟ್ ನಲ್ಲಿ ಇರಬೇಕು ಅಂತ ಹೇಳಿ ಈಗಾಗಲೇ 2-3 ರೆಸಾರ್ಟ್ ನಲ್ಲೂ ಕೂಡ ಮಾತನಾಡಿದ್ದಾರೆ. ಎಲ್ಲಿದ್ರೆ ಸೂಕ್ತ, ಎಲ್ಲಿದ್ರೆ ಸೇಫ್ ಆಗಿರ್ಬೋದು, ಯಾರ ಕೈಗೂ ಸಿಗದೆ ಇದ್ದಾಗೆ ಯಾವ ಪ್ಲೇಸ್ ನಲ್ಲಿ ಇಟ್ಟರೆ ಉತ್ತಮ ಅಂತ ಹೇಳಿ. ಆದ್ರೆ ಮಡಿಕೇರಿ ಅಂತ ಪ್ಲೇಸ್ಗೆ ಹೋದ್ರೆ ಅಲ್ಲಿ ಮೊಬೈಲ್ ನೆಟ್ವರ್ಕ್ ಕೂಡ ಸಿಗಲ್ಲ. ಆ ಕಾರಣಕ್ಕಾಗಿ ಅಂತ ಪ್ಲೇಸ್ಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಕುಶಾಲ್ ನಗರದಲ್ಲಿ ಒಂದು ರೆಸಾರ್ಟ್ ಅನ್ನ ನೋಡಿದ್ದಾರೆ, ವಿರಾಜಪೇಟೆಯಲ್ಲೂ ಕೂಡ ನೋಡಿದ್ದಾರೆ, ಆಮೇಲೆ ಮಡಿಕೇರಿಯಲ್ಲೂ ಕೂಡ ನೋಡಿದ್ದಾರೆ. ಹೀಗೆ ಬೇರೆ ಬೇರೆ ಕಡೆಯಲ್ಲಿ ರೆಸಾರ್ಟ್ ಗಳನ್ನ ನೋಡಿ ಅಲ್ಲಿ ರೂಮ್ ಅನ್ನ ಬುಕ್ ಮಾಡಿದ್ದಾರೆ. ಕೆಲಸರಿಗೆ ಕ್ಯಾನ್ಸಲ್ ಅನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಎಲ್ಲಿ ಇಡಬೇಕು ಅಂತ ಗೊಂದಲ ಕೂಡ ಒಂದ್ ಕಡೆಯಲ್ಲಿ ಇವರಿಗೆ ಆಗ್ತಾ ಇದೆ. ಆದ್ರೆ ರೆಸಾರ್ಟ್ ನತ್ತ ಹೋಗ್ಬೇಕು ಅನ್ನೋಂತ ವಿಚಾರವಾಗಿ ಸಾಕಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಚರ್ಚೆ ಅಂತೆ ಇವತ್ತು ಸಂಜೆ ಜನಾರ್ದನ್ ಹೆಬ್ಬಾರ್, ಒಂದ್ ಕಡೆ ಈ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದು, ಮತ್ತೊಂದ್ ಕಡೆ ರೇವಣ್ಣ ಮತ್ತೆ ಪುಟ್ಟರಾಜು ಅವರು ಮುಂಬೈಗೆ ಹೋಗ್ತಾ ಇದಾರಲ್ಲ, ಅಲ್ಲಿರುವಂತ ಬಹುತೇಕ ಶಾಸಕರು ರೇವಣ್ಣ ಅವರ ಮೇಲೆನೆ ಸಿಟ್ಟಾಗಿರುವಂತದ್ದು. ಸೂಪರ್ ಸಿಎಂ ಎಲ್ಲ ಇಲಾಖೆಯಲ್ಲೂ ಕೂಡ ಕೈಯಾಡಿಸ್ತಾರೆ ಅಂತ ಯಾವ ರೀತಿಯಾಗಿ ಸಮಾಧಾನ ಮಾಡಬಹುದು ಅಂತ ರೇವಣ್ಣ ಅವರು? ಅಂದ್ರೆ ಅದೇ ಕಾರಣಕ್ಕಾಗಿ ರೇವಣ್ಣ ಅವ್ರನ್ನಲ್ಲಿ ಕಳಿಸಂತ ಪ್ಲಾನ್ ಮಾಡ್ತಾ ಇರೋದು. ಅವರೇ ಹೋಗಿ ಖುದ್ದಾಗಿ ಮಾತನಾಡಿ ಯಾವುದೇ ರೀತಿಯ ಸಮಸ್ಯೆ ಆಗದೆ ಇದ್ದಾಗೆ ನಾನು ನೋಡ್ಕೊಳ್ತೀನಿ, ಇಷ್ಟು ದಿನ ಏನಾದ್ರೂ ಸಮಸ್ಯೆ ಆಗಿದ್ರೆ ಅದಕ್ಕೆ ನಾನು ಪರಿಹಾರ ಮಾಡ್ಕೊಳ್ಳೋಣ, ಮುಂದೆ ಏನೂ ಸಮಸ್ಯೆ ಆಗದೆ ಇರೋ ಹಾಗೆ ನಿಮಗೆ ಎಲ್ಲವೂ ಕೂಡ ಅಧಿಕಾರವನ್ನ ಕೊಡುವ ಹಾಗೆ ಮಾಡ್ತೀವಿ, ಸಚಿವ ಸ್ಥಾನವನ್ನು ಕೂಡ ನಿಮಗೆ ಸಿಗುತ್ತೆ, ಆ ವಿಚಾರವಾಗೂ ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ವಿಚಾರವನ್ನು ಕೂಡ ಅವ್ರಿಗೆ ಕನ್ವೆ ಮಾಡ್ತಾರೆ. ಜೊತೆಯಲ್ಲಿ ಪುಟ್ಟರಾಜು ಅವರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಚ್ ವಿಶ್ವನಾಥ್ ಪ್ರಮುಖವಾಗಿ ಜೆಡಿಎಸ್ಗೆ ದೊಡ್ಡ ತಲೆನೋವಾಗ್ತಾ ಇರೋದು. ಅವರು ಮನವೊಲಿಸಿದ್ರೆ ಇನ್ನಿಬ್ಬರು ಶಾಸಕರನ್ನ ಕರೆತರಬಹುದು, ನಾರಾಯಣಗೌಡ ಮತ್ತೆ ಗೋಪಾಲಯ್ಯರನ್ನು ಕೂಡ ಕರ್ಕೊಂಡು ಬರ್ಬೋದು ಅಂತ ಒಂದು ವಿಚಾರ. ಆ ಕಾರಣಕ್ಕಾಗಿ ರೇವಣ್ಣ ಅವ್ರನ್ನೇ ಕಳಿಸಬೇಕು ಅಂತ ಒಂದು ಚಿಂತನೆಯನ್ನು ಕೂಡ ಮಾಡಿದ್ದಾರೆ. ಆ ಬಗ್ಗೆ ದೇವೇಗೌಡರ ಜೊತೆಯಲ್ಲೂ ಕೂಡ ಮುಖ್ಯಮಂತ್ರಿ ಕುಮಾರಸ್ವಾಮಿ ಚರ್ಚೆನ ಮಾಡಿದ್ದಾರೆ. ಈಗ ರೇವಣ್ಣ ಅವರು ಹೋದ್ರೆ ಅವರಿಂದನೇ ಸಮಸ್ಯೆ ಆಗಿರೋದು, ಅವರೇ ನೇರವಾಗಿ ಮಾತನಾಡಿದ್ರೆ ಮನವೊಲಿಸುವಂತ ಸಾಧ್ಯತೆ ಇರುತ್ತೆ, ಅವಕಾಶ ಇರುತ್ತೆ. ವಿಶ್ವನಾಥ್ ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡಿದ್ರೆ ಇದೆಲ್ಲವೂ ಕೂಡ ಅನುಕೂಲ ಆಗುತ್ತೆ. ವಿಶ್ವನಾಥ್ ಅವರು ಒಬ್ರು ಬಂದ್ರೆ 3 ಜನ ಜೆಡಿಎಸ್ ಶಾಸಕರನ್ನು ಕೂಡ ಕರ್ಕೊಂಡ್ ಬರ್ಬೋದು. ಈ ಹಿಂದೆ ನಾರಾಯಣಗೌಡ ಜೊತೆನೂ ಕೂಡ ಮಾತುಕತೆನ ಮಾಡಿದ್ರು. ದೂರವಾಣಿಯಲ್ಲಿ ವಿಶ್ವನಾಥ್ ಅವ್ರ ಜೊತೆನೂ ಕೂಡ ನಿನ್ನೆ ಮಾತುಕತೆನ ಮಾಡಿದ್ದಾರೆ ಜೆಡಿಎಸ್ ಕೆಲ ಪ್ರಮುಖರು. ಆದ್ರೆ ಅವರು ಆ ಸಂದರ್ಭದಲ್ಲಿ ಮಾತುಕತೆ ಮಾಡಿದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಪರಿಸ್ಥಿತಿ ಮೀರೋಗಿದೆ ಅನ್ನೋ ಮಾತನ್ನ ಹೇಳಿದ್ರು. ಆದಾಗ್ಯೂ ಸಹಿತ ರೇವಣ್ಣ ಮತ್ತು ಪುಟ್ಟರಾಜು ಅವರನ್ನ ಕಳಿಸಿದ್ರೆ ಮಾತುಕತೆ ಮಾಡುವಂತ ಸಾಧ್ಯತೆ ಇರುತ್ತೆ. ಸಾರಾ ಮಹೇಶ್ ಅವರ ಜೊತೆ ಆಗಿರುವಂತಹ ಅಸಮಾಧಾನಕ್ಕೂ ಕೂಡ ಪರಿಹಾರ ಕಂಡುಕೊಳ್ಬಹುದು. ಎಲ್ಲಾ ರೀತಿಯ ಸಮಸ್ಯೆಯನ್ನ ಪರಿಹಾರ ಮಾಡಿ ಸಚಿವ ಸ್ಥಾನ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನ ನೀಡಿ ಅವ್ರನ್ನ ಕರ್ಕೊಂಡ್ ಬರೋದಕ್ಕೆ ಒಂದು ಪ್ಲಾನ್ ಅನ್ನು ಕೂಡ ಸದ್ಯಕ್ಕೆ ಮಾಡಿದ್ದಾರೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. ಈ ಎಲ್ಲಾ ಡೆವಲಪ್ಮೆಂಟ್ಸ್ ಗಳನ್ನ ನೋಡ್ತಾ ಇದೀವಿ, ತಂತ್ರ ಪ್ರತಿತಂತ್ರ ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ತಾನೆ ಇದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಇವತ್ತು ಡೆಡ್ ಲೈನ್ ಅಂತ ಕಾಣಿಸ್ತಾ ಇದೆ. ಯಾಕೆಂದ್ರೆ ಸಾಕಷ್ಟು ಜನ ಕಾಂಗ್ರೆಸ್ನವರು ಮತ್ತೆ
JDS ನ ಶಾಸಕರು ರಾಜೀನಾಮೆ ಕೊಡ್ತಾ ಇದ್ದಾರೆ ಇವತ್ತು ಅಂತ ಹೇಳಲಾಗ್ತಾ ಇದೆಯಲ್ಲ, ಸೊ ಇವತ್ತು ಅವ್ರು ರಾಜೀನಾಮೆ ಕೊಟ್ಟಿದ್ದೇ ಆದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರಾ ಕುಮಾರಸ್ವಾಮಿ ಅವರು? ಆ ಸಾಧ್ಯತೆ ಇದೆಯಾ? ಖಂಡಿತ ಅಂತ ಒಂದು ಪರಿಸ್ಥಿತಿ ಎದುರಾದ್ರೂ ಕೂಡ ಅಚ್ಚರಿ ಇಲ್ಲ. ಯಾಕಂದ್ರೆ ಕಾಮರಾಜ ಮಾರ್ಗಕ್ಕೆ ಹೋದ್ರೂ ಸಹಿತ ಒಂದು ಸೂತ್ರವನ್ನ ಬಳಸಿದ್ರು ಸಹಿತ ಸಿಎಂಗೆ ಇಲ್ಲಿ ಜಾಸ್ತಿ ಸಮಯಾವಕಾಶ ಇಲ್ಲ. ಅಧಿವೇಶನ ಶುರು ಆಗ್ಬಿಡುತ್ತೆ, ನಾಡ್ದಷ್ಟೊತ್ತಿಗೆ ಅಧಿವೇಶನ ಶುರು ಆಗುತ್ತೆ. ಅಷ್ಟರ ಒಳಗಡೆಗಾಗಿನೇ ಎಲ್ಲಾ ಸಚಿವರು ರಾಜೀನಾಮೆ ತಗೊಳ್ಳದಿದ್ರೆ ತಗೋಬೇಕು, ಪುನಃ ಸಚಿವರನ್ನ ನೇಮಕ ಮಾಡಬೇಕು, ಸದನದಲ್ಲಿ ಪಾಲ್ಗೊಳ್ಬೇಕು. ಅಷ್ಟರೊಳಗಡೆ ಅದಕ್ಕೆ ಸಾಕಷ್ಟು ಸಮಯ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ರು. ಅದರ ನಡುವೆಯಲ್ಲಿ ಇನ್ನೊಂದಿಷ್ಟು ಶಾಸಕರು ಜೊತೆಯಲ್ಲಿ ನಿನ್ನೆ ದಿನ ಮೀಟಿಂಗ್ ನಲ್ಲಿ ಪಾಲ್ಗೊಂಡಂತ ಶಾಸಕರು ಸಚಿವರು ಸೇರಿದಾಗಿ ಸಾಕಷ್ಟರ ಮೇಲೆ ಅನುಮಾನ ಇದೆ. ಅವರೆಲ್ಲ ಹೋಗಿ ರಾಜೀನಾಮೆಯನ್ನ ಕೊಟ್ಟು ಅಂತಂದ್ರೆ ನೈತಿಕ ಹೊಣೆ ಹೊರಬೇಕಂತ ಸಂದರ್ಭ ಎದುರಾಗುತ್ತೆ. ಅಷ್ಟೆಲ್ಲ ಆದ ನಂತರದಲ್ಲಿ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಸರ್ಕಸ್ ಮಾಡುವಂತ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಕಾಂಗ್ರೆಸ್ನವರು ಕೂಡ ಅವಾಗ ಕೈ ಚೆಲ್ಲುವಂತ ಒಂದು ಸಾಧ್ಯತೆ ಇರುತ್ತೆ. ನೈತಿಕವಾಗಿ ದೇವೇಗೌಡರು ಸಹಿತ ಒಂದು ಸೂಚನೆ ಕೊಡ್ಬೋದು, ಬೇಡ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಮಾಡೋದು ಅರ್ಥ ಇರಲ್ಲ, ಜನನೂ ಕೂಡ ಇದನ್ನ ಒಪ್ಪೋದಿಲ್ಲ. ಆ ಕಾರಣಕ್ಕಾಗಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡಬೇಕು ಅಥವಾ ಸಿಎಂ ರಾಜೀನಾಮೆ ಕೊಟ್ಟು ರಾಜ್ಯಪಾಲ ಹೋಗಿ ಮಾತುಕತೆ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದ್ರು ಕೂಡ ಅಚ್ಚರಿ ಇಲ್ಲ. ಇವತ್ತಿನ ಬೆಳವಣಿಗೆ ಬಹಳ ಪ್ರಮುಖವಾಗಿದೆ. ಶಾಸಕರು ಯಾರಾದ್ರೂ ಬಂದು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ವಿಚಾರ ಬಹಳ ಪ್ರಮುಖವಾಗಿದೆ. ಮತ್ತೊಂದಿಷ್ಟು ಜನ ರಾಜೀನಾಮೆ ಕೊಟ್ರೆ ಅವ್ರನ್ನೆಲ್ಲರನ್ನೂ ಕೂಡ ಮನವೊಲಿಸಿ ಕರ್ಕೊಂಡ್ ಬಂದ್ರು ಎಲ್ರಿಗೂ ಕೂಡ ಸಚಿವ ಸ್ಥಾನ ಕೊಡೋದು ಕೂಡ ಕಷ್ಟ ಆಗತ್ತೆ. ಮತ್ತೆ ಎಲ್ಲರನ್ನ ಸಚಿವ ಸ್ಥಾನದಿಂದ ಕೈ ಯಾವುದೇ ರೀತಿಯಾದಂತಹ ಅನುಮಾನನೇ ಇಲ್ವಾ? ನಾನಿಲ್ಲದಂತಹ ಸಂದರ್ಭದಲ್ಲಿ ಇಷ್ಟು ಈಸಿಯಾಗಿ ಕಾಂಗ್ರೆಸ್ನ ಶಾಸಕರು ಹೋಗ್ತಾರೆ ಅಂದ್ರೆ ಇಲ್ಲಿ ಕಾಂಗ್ರೆಸ್ ನಾಯಕರ ಕೈವಾಡನೆ ಇಲ್ಲ ಅನ್ನುವ ಅನುಮಾನನೇ ಇಲ್ವಾ ಅಂತ? ಯಾಕೆಂದ್ರೆ ಅವ್ರಿಗೆಲ್ಲ ಗೊತ್ತಿದ್ದು ಅಟ್ಲೀಸ್ಟ್ ಹೇಗಾದ್ರೂ ಮಾಡಿ ಸರ್ಕಾರ ಉಳಿಸ್ಕೊಳ್ಳೋಣ ಅನ್ನುವ ಪ್ರಯತ್ನನೇನಾ, ಹಠಮಾರಿ ಧೋರಣೆನಾ ಇದು ಅಂತ? ಅಂದ್ರೆ ಅಂತ ಒಂದು ಪ್ರಯತ್ನ ಹೇಗಾದ್ರೂ ಮಾಡಿ ಸರ್ಕಾರ ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಒಂದ್ ಕಡೆ ಪ್ರಯತ್ನ ಮಾಡ್ತಾರೆ. ಇನ್ನೊಂದ್ ಕಡೆಯಲ್ಲಿ ಒಳಗಿಂದೊಳಗೆ ಸಿದ್ದರಾಮಯ್ಯನವ್ರ ಮೇಲೂ ಕೂಡ ಇವರಿಗೆ ಅನುಮಾನ ಇದ್ದೇ ಇದೆ. ಅವರು ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಮೇಲ್ನೋಟಕ್ಕೆ ಇವ್ರ ಜೊತೆಲಿ ಚರ್ಚೆನ ಮಾಡ್ತಾ ಇರ್ಬೋದು. ಆದಾಗ್ಯೂ ಸಹಿತ ಅಲ್ಲಿ ಹೋಗಿರುವಂತ ಶಾಸಕರಲ್ಲಿ ಬಹುತೇಕ ಜನ ಸಿದ್ದರಾಮಯ್ಯನವರ ಆಪ್ತರಾಗಿದ್ದಾರೆ, ಶಿಷ್ಯರಿದ್ದಾರೆ. ಹಾಗಾಗಿ ಇವ್ರ ಮೇಲೂ ಒಂದಷ್ಟು ಅನುಮಾನ ಇದ್ದೇ ಇದೆ. ಇದು ಸಡನ್ ಆಗಿ ಆಗಿರುವಂತ ಬೆಳವಣಿಗೆ. ಗೋಪಾಲಯ್ಯನಂತವರು ಕೂಡ ಹೋಗಿದ್ದಾರೆ ಅನ್ನೋವಾಗ ಇವರಿಗೆ ಯಾರ ಮೇಲೆ ಅನುಮಾನ ಮಾಡಬೇಕು ಅನ್ನೋದು ಕೂಡ ಆಶ್ಚರ್ಯ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಏನೆಲ್ಲ ಪ್ಲಾನ್ ಮಾಡ್ಬೇಕು ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದಷ್ಟು ಪ್ಲಾನ್ ಮಾಡ್ತಾ ಇರೋದ್ರ ಜೊತೆಗೆ ಒಳಗಡೆ ಸಚಿವರು ನಡೆಸ್ತಾ ಇರುವಂತ ಪ್ಲಾನ್ಗಳು, ಕೆಲವು ಸಚಿವರು ಮಾಡ್ತಾ ಇರುವಂತ ಪ್ಲಾನ್, ಕೆಲವು ಶಾಸಕರು ಮಾಡ್ತಾ ಇರುವಂತ ಪ್ಲಾನ್ ಇವರಿಗೆ ಅರ್ಥವೇ ಆಗ್ತಾ ಇಲ್ಲ. ಮೊದ್ಲಾದ್ರೆ ಎಲ್ಲಾ ಕಡೆ ಒಂದ್ ಕಡೆ ಮೀಟಿಂಗ್ ಸೇರಿ ಮಾಡ್ತಾ ಇದ್ರು ಪ್ಲಾನ್, ಈಗ ಹಾಗೆ ಮಾಡ್ತಾ ಇಲ್ಲ. ಗೌಪ್ಯವಾಗಿ ತುಂಬಾ ಯಾರಿಗೂ ಗೊತ್ತಾಗ್ತಿದ್ದ ಹಾಗೆ ಮಾತುಕತೆಯನ್ನು ನಡೆಸಿ ರಾತ್ರಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಕಾಮರಾಜ ಮಾರ್ಗಕ್ಕೆ ಹೋದಂತ ಸಂದರ್ಭದಲ್ಲೂ ಕೆಲವು ಸಚಿವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜೀನಾಮೆ ತಗೊಳ್ಳುವಂತ ಸಂದರ್ಭದಲ್ಲಿ ಮುಂಚಿತವಾಗಿ ಸ್ವಲ್ಪ ಯೋಚನೆ ಮಾಡಿ ನೀವು ಗಟ್ಟಿ ನಿರ್ಧಾರ ತೆಗೆದುಕೊಂಡಂತ ಸಂದರ್ಭದಲ್ಲಿ ನಾವು ಕೆಲವು ತೀರ್ಮಾನ ತೆಗೆದುಕೋಬೇಕಾಗತ್ತೆ ಅನ್ನುವಂತ ಮಾತನ್ನು ಕೂಡ ವರಿಷ್ಠರಿಗೆ ಎಚ್ಚರಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹಾಗಾಗಿ ಸಿಎಂ ಟೆನ್ಷನ್ಗೊಳಗಾಗಿ ಬೇರೆ ಬೇರೆ ತಂತ್ರಗಳನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.